ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಎಲ್ರೂ ಹಬ್ಬಕ್ಕೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀರಾ, ಆಲ್ಮೋಸ್ಟ್ ಮುಗಿಸಿದ್ದೀರಾ ಅಂತಾನು ಅನ್ಕೊಂಡಿದ್ದೀನಿ. ಕೆಲವರು ಬೇಗನೆ ಸ್ಟಾರ್ಟ್ ಮಾಡ್ತಾರೆ, ಇನ್ನು ಕೆಲವರು ಮಾಡ್ತಾ ಇರ್ಬೋದು. ಬಟ್ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. 2 ಡೇಸ್ ಆಯಿತು. ಫಸ್ಟು ಕಿಚನ್ದೊಂದು ಮುಗಿದ್ರೆ ಆಲ್ಮೋಸ್ಟ್ 70% ಕೆಲಸ ಮುಗ್ದಂಗೆ ಅನ್ಸುತ್ತೆ. ಕಿಚನಲ್ಲೇ ತುಂಬ ಕೆಲಸ ಇರುವಂಥದ್ದು. ಹಾಗಾಗಿ ಫಸ್ಟು ಕಿಚನಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಾನು ಮೇಲ್ಗಡೆ ಇರುವಂಥದ್ದೆಲ್ಲ ತೆಗೆದು ಇಟ್ಟಿದ್ದೀನಿ. ಹೊರಗಡೆನೆ ಎಲ್ಲ ತೊಳಿಬೇಕು. ಇನ್ನು ಮೇಲ್ಗಡೆ ಎಲ್ಲ ನೋಡಿ, ಮೇಲ್ ಪೇಪರ್ ಎಲ್ಲ ಹಾಸ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಪಾತ್ರೆನ ಇಟ್ಟಿರ್ತೀನಿ. ಬಳಸದೇ ಇರೋವಂಥದ್ದು ಆಯಿತು, ಬಳಸೋವಂಥದ್ದಾಯಿತು. ನ್ಯೂಸ್ ಪೇಪರ್ನ ಬಳಸ್ತೀನಿ. ಏನಕ್ಕೆಂದರೆ ಕ್ಲೀನ್ ಆಗಿರುತ್ತೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಅಂತೇಳಿ. ಧೂಳೇನಾದರೂ ಬಿದ್ದರೆ ಎಲ್ಲ ಪೇಪರ್ ಮೇಲೆ ಬಿದ್ದಿರುತ್ತೆ. ಪೇಪರ್ ತೆಗೆದ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ಮೇಲ್ಗಡೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲ ನೀಟಾಗಿ ಹಾಲಲ್ಲೆಲ್ಲ ಪೂರ್ತಿಯಾಗಿ, ಹಾಲಲ್ಲಿ ಸ್ವಲ್ಪ 2 ಬೆಡ್ರೂಮ್ ಇದೆ. 2 ಬೆಡ್ರೂಮಲ್ಲೂ ಸ್ವಲ್ಪ ತೊಳೆದಿರೋ ಅಂಥದ್ದು, ಇಲ್ಲದೆ ಇರೋವಂಥದ್ದು ಎಲ್ಲ ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿದೆ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಎಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮನೆ ಕ್ಲೀನ್ ಆಗೋ ತನಕ ಹಂಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಮನೆ ಯಾವಾಗಲೂ ನೀಟಾಗಿರುತ್ತಲ್ವ, ಈ ಟೈಮಲ್ಲಿ ಎಷ್ಟು ಬೇಗ ಕೆಲಸ ಮುಗಿಸ್ತೀವಪ್ಪ ಅಂತಾನೆ ಅನ್ನಿಸ್ತಾ ಇರುತ್ತೆ. ಇನ್ನೂ ಒಂದಷ್ಟು ಕಿಚನ್ ಐಟಮ್ಸು ಮತ್ತು ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತರಿಸ್ಕೊಂಡಿದ್ದೆ. ಹಾಗಾಗಿ ಅದನ್ನೆಲ್ಲ ಫಸ್ಟು ಗ್ಲಾಸ್ ಇರೋವಂಥದ್ದೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ರೆ, ಈಗ ಸ್ಟೀಲ್ ಸಾಮಾನೆಲ್ಲ ತೊಳಿಬೇಕಾದ್ರೇ ತೊಳಿತೀನಿ ಅಂತ ಹೋದರೆ ಮಿಸ್ ಆಗಿ ನಾನು ಜಾಸ್ತಿ ಯೂಸ್ ಮಾಡ್ಬೇಕಾದ್ರೆ ಹೊಡೆದಿರೋದ್ಕಿಂತ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಾನು ಹಾಳು ಮಾಡಿರೋವಂಥದ್ದು ಗ್ಲಾಸ್ ಐಟಮ್ಸು. ಹಾಗಾಗಿ ಇತ್ತೀಚೆಗೆ ಏನು ಮಾಡ್ತೀನಿ ಅಂದರೆ ಫಸ್ಟು ಗ್ಲಾಸ್ ಐಟಮ್ಸೇ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಬಿಡ್ತೀನಿ ಸ್ಟಾರ್ಟಿಂಗೆ. ಏನು ಗೊತ್ತಾ, ಸೋಪು ನೀರೆಲ್ಲ ಕೈಯೆಲ್ಲ ಫುಲ್ಲು ತೇವಾಗಿರುತ್ತಲ್ಲ, ಅವಾಗ ಮಿಸ್ ಆಗಿ ಜಾರೋವಂಥದ್ದು, ಅಥವಾ ಸೋಪ್ ಏನಾದರೂ ಸ್ವಲ್ಪ ಟಚ್ ಆದ್ರೂ ಕೈ ಒದ್ದೆ ಆಗಿರುತ್ತಲ್ವ, ಸಿಗಲ್ಲ ಗ್ರಿಪ್ಪು, ಬೇಗ ಜಾರುತ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ಇವನ್ನೇ ತೊಳೆದು ಬಿಡ್ತೀನಿ ನಾನು. ಈಗ ಹೊಸ್ದಾಗಿ ತಂದಿರೋ ಅಂಥದ್ನೆಲ್ಲ ಸ್ಟಿಕ್ಕರ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ಟಿಕ್ಕರು ಹಾಗೇನೆ ಓಪನ್ ಮಾಡೋದಕ್ಕೆ ಹೋದರೆ ನೀಟಾಗಿ ಬರೋದಿಲ್ಲ, ಎಲ್ಲ ಅರ್ಧ ಆಗ್ಬಿಡುತ್ತೆ. ಕೆಲವೊಂದಂತೂ ಬರೋದೇ ಇಲ್ಲ, ಎಷ್ಟು ಹಳೇದಾದ್ರೂ ಬರೋದಿಲ್ಲ ಕೆಲವೊಂದು ಸ್ಟಿಕ್ಕರ್ಸು. ಹಾಗಾಗಿ ತಂದ ತಕ್ಷಣ ಈ ರೀತಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ರಿಮೂವ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಹಾಗಾಗಿ ಏನೆಲ್ಲ ತೊಗೊಬಂದಿದ್ದೆ ಅದನ್ನೆಲ್ಲ ಈ ರೀತಿಯಾಗಿ ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಬಿಟ್ಟು ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಬೇಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಟಿಪ್ಸು, ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿಯಾಗಿ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಬಟ್ ಈ ಪ್ಲೇಟ್ ಏನು ಗೊತ್ತಾ, ಎಲ್ಲಿ ನಾನು ಪಟ್ಟಂದು ಬಿಡುತ್ತೋ ಬಿಸಿಗೆ ಅಂತ ಭಯ ಆಗ್ತಾಯಿತ್ತು. ಹಾಗಾಗಿ ಲೈಟಾಗಿ ಬಿಸಿ ಮಾಡೋದು ಎತ್ತದು ಮಾಡ್ತಾ ಇದ್ದೆ. ಆದರೂ ಸ್ವಲ್ಪ ಜಾಸ್ತಿ ಗಮ್ಮು ಟೈಟಾಗಿ ಅಂಟ್ಕೊಬಿಟ್ಟಿತ್ತು ಇದು. ಬೇಗ ರಿಮೂವ್ ಆಗಲಿಲ್ಲ. ಅಂತೂ ಇಂತೂ ಅಲ್ಲಿ ಸ್ವಲ್ಪನೇ ಬಿಸಿ ಮಾಡಿಬಿಟ್ಟು ಅದನ್ನು ನೀಟಾಗಿ ರಿಮೂವ್ ಮಾಡಿದೆ, ಪ್ಲೇಟಲ್ಲಿರೋವಂಥದ್ದನ್ನು. ನೋಡಿ, ಎಲ್ಲ ನೀಟಾಗಿ ಹೋಯ್ತು. ಹಿಂದೆಗಡೆನೂ ಅಷ್ಟೇ ಎಲ್ಲ ಈ ರೀತಿಯಾಗಿ ಕ್ಲೀನ್ ಆಗಿರೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ. ಟೇಪು ನೋಡಿ, ಇದಿನ್ನೂ ಮಾಡಿಲ್ಲ, ಕೆಲವೊಂದೆಲ್ಲ ಮಾಡಿಕೊಂಡೆ. ಇನ್ನು ಎಲ್ಲನೂ ಆ ರೀತಿಯಾಗಿ ರಿಮೂವ್ ಮಾಡಿಬಿಟ್ಟು ಫಸ್ಟು ಗ್ಲಾಸ್ ಐಟಮ್ಸ್ನೆಲ್ಲ ಈ ರೀತಿಯಾಗಿ ವಾಶ್ ಮಾಡಿ ಎಲ್ಲನೂ ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಒರೆಸಿಟ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಅದನ್ನು ಒಂದು ಸಪ್ರೇಟಾಗಿ ಒಂದು ಬೇಷನ್ನು ಅಥವಾ ದೊಡ್ಡದಾಗಿ ಬರುತ್ತಲ್ವ ಬ್ರೇಷನ್, ಆ ಥರದ್ದು, ಅಥವಾ ಕ್ಯಾರಿ ಇದೆ ನಮ್ಮ ಮನೆಗೆ ದೊಡ್ಡದು, ಆ ಥರದಕ್ಕೆಲ್ಲ ಎಲ್ಲನೂ ನೀಟಾಗಿ ಡ್ರೈ ಆದಮೇಲೆ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಅದರಲ್ಲಿ ಹಾಕ್ಬಿಡ್ತೀನಿ ಪೂರ್ತಿ ಡ್ರೈ ಆದಮೇಲೆ. ಆಮೇಲೆ ಮಿಕ್ಕಿರೋಂಥ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಇದನ್ನು ಮಂಚದಡಿಯಲ್ಲಿ ಆ ಥರ ಜಾಗದಲ್ಲಿ ಇಟ್ಬಿಡ್ತೀನಿ. ಅಂದರೆ ಈ ಮಕ್ಕಳು ಹೋಗದೆ ಇರೋಂಥ ಜಾಗದಲ್ಲಿ ಇಟ್ಟರೆ ಹಾಳಾಗಲ್ಲ ಅಂತೇಳಿ ಆ ರೀತಿಯಾಗಿ ಫಸ್ಟ್ ವಾಶ್ ಮಾಡಿಬಿಟ್ಟು ಎಲ್ಲ ಡ್ರೈ ಮಾಡಿಕೊಂಡು ಮಂಚದ ಕೆಳಗಡೆ ಒಂದು ಕ್ಯಾರಿಯರಲ್ಲಿ, ದೊಡ್ಡ ಕ್ಯಾರಿಯರಲ್ಲಿ ಅಥವಾ ಕೊಳಗ ಬರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಮಂಚದಡಿಯಲ್ಲಿ ಇಟ್ಬಿಡ್ತೀನಿ. ಇನ್ನು ಈ ಥರ ಕೆಲಸ ಮಾಡ್ಬೇಕಾದ್ರೆ ಯಾರಾದರೂ ಹೆಲ್ಪಿಗೆ ಇರಲೇಬೇಕು ಫ್ರೆಂಡ್ಸ್. ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾರನ್ನಾದರೂ ಕೆಲಸದವ್ರನ್ನ ಕರ್ಕೊ ಅಂತ ಹೇಳಿದ್ರು, ಅಂದರೆ ಕ್ಲೀನಿಂಗ್ ಮಾಡ್ಕೊಡೋದಕ್ಕೆ ಒಂದು 2 ಡೇಸ್ ಯಾರನ್ನಾದರೂ ಇದು ಮಾಡ್ಕೊ ಅಂತ. ಬಟ್ ಬರ್ತಾರೆ, ಇಲ್ಲಿ ಸಿಗ್ತಾರೆ ಹೆಲ್ಪರ್ಸು. ಆದರೆ ನನ್ಗೆ ಇಷ್ಟ ಆಗೋದಿಲ್ಲ. ಏನೇ ಅಂದರೂ ನೀಟಾಗೂ ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಬೇಡ ಅಂತೇಳಿ ನಾನೇ ಮಾಡ್ತೀನಿ. ನೀವು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಮೇಲ್ಗಡೆ ಇರೋವಂಥದ್ದೆಲ್ಲ ಅಂತೇಳಿ. ಅವ್ರಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಎಲ್ಲ ಆಗಲ್ಲ. ಹಾಗಾಗಿ ಎಲ್ಲ ಧೂಳೆಲ್ಲ ನಾನು ಕ್ಲೀನ್ ಮಾಡಿಕೊಟ್ಬಿಟ್ರೆ ಇನ್ನು ಸ್ಪ್ರೇ ಮಾಡಿಬಿಟ್ಟು ಅವರು ಒದ್ದೆ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಬರ್ತಾರೆ.
ಹಾಗಾಗಿ ಫಸ್ಟು ನಾನೆಲ್ಲ ನೀಟಾಗಿ ಧೂಳೆಲ್ಲ ಒರೆಸ್ಬಿಟ್ಟು ಸ್ಪ್ರೇ ಮಾಡಿಕೊಟ್ಟೆ. ಅವರೆಲ್ಲ ಸ್ಕ್ರಬ್ ಮಾಡಿಬಿಟ್ಟು ನಾನು ಬಟ್ಟೆ ಎಲ್ಲ ಹಿಂಡಿ ಕೊಟ್ಟಂಗೆ ಅವ್ರು ನೀಟಾಗಿ ಎಲ್ಲ ಒರೆಸ್ಕೊಂಡು ಬಂದರು. ಅದು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವತ್ತು ಫುಲ್ಲು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವತ್ತು ಯಾವುದೇ ಐಟಮ್ಸು ಜೋಡ್ಸೋಕೆ ಹೋಗಿಲ್ಲ. ಹಾಗಾಗಿ ಎಲ್ಲ ತೊಳೆದ್ಬಿಟ್ಟು ಬೆಡ್ರೂಮಲ್ಲಿ ಇಟ್ಟಿದ್ದೀನಿ ಎಲ್ಲ ನೀಟಾಗಿ ಡ್ರೈ ಆಗಲಿ, ನೆಕ್ಸ್ಟ್ ಡೇ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡ್ರೆ ಆಗುತ್ತೆ ಅಂತೇಳಿ. ಇನ್ನು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನ ತರಿಸಿದ್ದೆ. ಎಲ್ಲ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಫುಲ್ಲು ಬೆಳಗ್ಗೆಯಿಂದ ಫುಲ್ಲು ಟಯರ್ಡ್ ಆಗಿತ್ತು. ಸ್ನಾನ ಮಾಡಿದ ತಕ್ಷಣ ಎಷ್ಟು ರಿಲೀಫ್ ಅನಿಸುತ್ತೆ ಅಂದರೆ, ನಿಜವಾಗ್ಲೂ ಸ್ನಾನ ಮಾಡಿದಾಗ ಎಷ್ಟು ಡೈಲಿ ಸ್ನಾನ ಮಾಡ್ತೀವಿ, ಬಟ್ ಯಾವಾಗ ಟೈರ್ಡು ಸುಸ್ತಾಗಿರುತ್ತೋ ಆ ಟೈಮಲ್ಲಿ ಸ್ನಾನ ಮಾಡಿದಾಗೆ ಫ್ರೆಶ್ ಸಿಗುತ್ತೆ ನೋಡಿ ಮನಸ್ಸಿಗೆ. ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಸ್ನಾನ ಮಾಡಿಬಿಟ್ಟು ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಇದನ್ನು ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದು ಐಟಮ್ಸ್ ತರಿಸಿದ್ದೆ ಅನ್ನಲ್ವಾ, ಹಾಗಾಗಿ ಈಗ ನೋಡಿದ್ರಲ್ವ ಅದು ವಾಲ್ ಹ್ಯಾಂಗಿಂಗು, ಹಾಲ್ಗೆ ಹಾಕೋಣ ಅಂತೇಳಿ ಒಂದು ವಾಲ್ ತರಿಸಿದ್ದೀನಿ. ಅದು ಮೆಟಲ್ದು. ನಿಮಗೆ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದು ಅಷ್ಟೇ ಫ್ರೆಂಡ್ಸ್, ಇದು ಮೆಟಲ್ಲೇ. ಇದು ಒಂದು ಪಾಟ್ ತರಿಸಿದ್ದೀನಿ ಮನಿ ಪ್ಲ್ಯಾಂಟ್ ಹಾಕೋದಕ್ಕೆ ಅಂತೇಳಿ. ಓಲ್ ಬರುತ್ತೆ ಅಂದ್ಕೊಂಡಿರಲಿಲ್ಲ, ಬಟ್ ಓಲ್ ಬಂದಿದೆ. ಅದನ್ನು ನೋಡಬೇಕು, ಅದನ್ನು ಯಾವ ರೀತಿ ಹಾಕೋದು, ಓಲ್ ಏನಾದರೂ ಕ್ಲೋಸ್ ಮಾಡಬೇಕಾಗುತ್ತಾ ಅಂತ ನೋಡಿಬಿಟ್ಟು ಹಾಕಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಯಾವ ಮನಿ ಪ್ಲ್ಯಾಂಟ್ ಹಾಕೋದಕ್ಕೆ ಅಂತಲೇ ಹೇಳಿ ತರಿಸಿರೋವಂಥದ್ದು ಅದನ್ನು. ಅದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತಿಕ್ಕಾಗಿದೆ, ಚೆನ್ನಾಗಿದೆ, ಅದು ಇಷ್ಟ ಆಯಿತು. ಇನ್ನು ಒಂದು ವೆಜಿಟೇಬಲ್ ಚಾಪಿಂಗ್ ಬೋರ್ಡ್ನ ತರಿಸಿದ್ದೆ. ನನ್ನ ಹತ್ರ ಪ್ಲಾಸ್ಟಿಕ್ಕಿಂದಿತ್ತು, ತುಂಬ ದಿನದಿಂದ ಅಂದ್ಕೊತಿದ್ದೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಾರೆ, ಒಂದು ತಗೋಬೇಕು ಅಂತ. ಬಟ್ ಈಗ ಅದ್ರದ್ದು ಟೈಮ್ ಬಂದಿದೆ ಅನಿಸುತ್ತೆ, ಈಗ ತಗೊಂಡೆ. ತುಂಬ ಚೆನ್ನಾಗಿದೆ. ಇದು ಸ್ಟೇನ್ಲೆಸ್ ಸ್ಟೀಲು. ಇದ್ರದ್ದು ಅಷ್ಟೇ, ನೀವು ತಗೋಬೇಕಾದ್ರೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ತಗೋಬೇಕು. ತುಂಬ ಚೆನ್ನಾಗಿದೆ. ಚಪಾತಿನೂ ಸಹ ಮಾಡ್ಕೋಬೋದು. ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ, ತುಂಬ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಸೈಡಿಗೆ ಇಟ್ಕೋಬೋದು. ನೆಕ್ಸ್ಟು ಪ್ಲೇಟ್ ಅವಶ್ಯಕತೆ ಇಲ್ಲ, ತುಂಬ ದೊಡ್ಡದಾಗಿದೆ. 30-42 ಏನೋ ತಗೊಂಡಿರೋದು, 32x42 ಇಂಚಸ್ಸು. ಚೆನ್ನಾಗಿದೆ. ಇನ್ನು ಅದು ಆಯಿತು. ನೆಕ್ಸ್ಟು ಒಂದು ಆಯಿಲ್ ಬಾಟಲ್ ಇದೆ ನನ್ನ ಹತ್ರ 2. ಅದು ಸ್ವಲ್ಪ ಬಿಸಿಗೆ ಬಾಟಲ್ ಎಲ್ಲ ಚೆನ್ನಾಗಿದೆ, ಬಟ್ ಕ್ಯಾಪು ಬಿಸಿಗೆ ಸ್ವಲ್ಪ ಮೆಲ್ಟ್ ಆದಂಗೆ ಆಗಿಬಿಟ್ಟು ಆಯಿಲ್ ಬರ್ತಾ ಇರಲಿಲ್ಲ. ಹಾಗಾಗಿ ಬೇರೆ ಕ್ಯಾಪ್ನ ಬುಕ್ ಮಾಡಿದ್ದೆ. ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ರಬ್ಬರ್ದು ಬಂದಿತ್ತು ಲಾಸ್ಟ್ ಟೈಮು. ಅದು ಬಿಸಿಗೆ ಮೆಲ್ಟ್ ಆದಾಗ ಓಲೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿತ್ತು. ಹಾಗಾಗಿ ಸರಿ ಅಂತೇಳಿ ಈ ರೀತಿ ಸ್ಟೀಲ್ ಇರೋವಂಥದ್ದನ್ನ ಈ ಸರಿ ಬುಕ್ ಮಾಡಿದ್ದೀನಿ, ಮೆಲ್ಟ್ ಆಗಲ್ಲ ಅಂತೇಳಿ. ಇನ್ನು ಅದು 2 ಬಾಟಲ್ಗೆ 2 ಕ್ಯಾಪ್ನ ತರಿಸಿದ್ದೆ. ಇದು ತುಂಬ ಯೂಸ್ ಆದವು ಇವಕ್ಕೂ ಅಂತಲೇ ಹೇಳ್ಬೋದು ನನಗೆ. ಇದು ಸ್ಕ್ರೂ ಮತ್ತು ಇನ್ನೊಂದು ಥರದ್ದು ಹ್ಯಾಂಗ್ ಮಾಡೋಕ್ಕೂ 2 ತರಿಸಿದ್ದೀನಿ. ನೋಡಿ ಈ ರೀತಿಯಾಗಿ ಸ್ಕ್ರೂ ಓಪನ್ ಮಾಡಿಬಿಟ್ಟು ಈಗ ತರಿಸಿದ್ದೀನಲ್ಲ ವಾಲ್ ಹ್ಯಾಂಗಿಂಗು, ಅದು ಹಾಕೋದಕ್ಕೆ ಇದು ಸೂಪರ್ ಆಗಿರುತ್ತೆ. ಅಂದರೆ ಈಗ ಬಾಡಿಗೆ ಮನೆಗಳಿಗೆಲ್ಲ ಜಾಸ್ತಿ ಹಾಕ್ಬೇಡ್ರಿ ಅಂತ ಹೇಳ್ತಾರೆ, ಮೊಳೆ ಎಲ್ಲ ಹೊಡೆಯೋದಕ್ಕೆ ಬಿಡಲ್ಲ ಜಾಸ್ತಿ. ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಥರದವು ಅಂತಲೇ ಹೇಳ್ಬೋದು. ಹಾಗಾಗಿ ಅವೊಂದು 10 ಪೀಸು, ಇವು 10 ಪೀಸು, ಟೋಟಲ್ ಒಂದು 20 ಪೀಸ್ನ ನಾನು ತರಿಸಿದ್ದೆ. ಇದನ್ನು ತುಂಬಾ ಯೂಸ್ಫುಲ್ ಅನ್ನಿಸ್ತು ನನಗೆ ಇವು. ಸುಮಾರು ಕಡೆ ಯೂಸ್ ಮಾಡಿದ್ದೀನಿ ನಾನು ಅವನ್ನ. ಇನ್ನು ಸ್ವಲ್ಪ ಡೆಕೋರೇಟಿವ್ ಐಟಮ್ಗೆ ಅಂತ ಹೇಳಿದ್ನಲ್ವ, ಸ್ವಲ್ಪ ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ಸು ಇವನ್ ತರಿಸಿರೋ ಅಂಥದ್ದು. ಒರಿಜಿನಲ್ ಪ್ಲಾಂಟ್ನ ಬೆಳೆಸೋಣ ಅಂತ ಅಂದರೆ ಆಗಲ್ಲ ಫ್ರೆಂಡ್ಸ್. ಅಂದರೆ ಟೈಮಿಗೆ ಸರಿಯಾಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ಕೆಳಗಡೆ ನಾನು ಒಂದು ಇದಿದೆ ನಮ್ಮ ಮನೇಲಿ ಸ್ಟೂಲು, ಅದ್ರ ಮೇಲೆ ಇಡೋದಕ್ಕೆ ಅಂತೇಳಿ ನಾನು ತರಿಸಿರೋ ಅಂಥದ್ದು. ಅದನ್ನು ನೆಲ ಎಲ್ಲ ಒರೆಸ್ಬೇಕಾದ್ರೆ ಆ ಕಡೆ ಈ ಕಡೆ ಸರಿಸ್ತಾ ಇರ್ತೀನಲ್ವ, ಒರಿಜಿನಲ್ ಪ್ಲಾಂಟ್ ಇಟ್ಟಾಗ ಕೆಳಗಡೆ ಬಿದ್ದರೆ ಸುಮ್ಮನೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆರ್ಟಿಫಿಷಿಯಲ್ನೇ ತರಿಸಿದ್ದೀನಿ. ಸದ್ಯಕ್ಕೆ ಇದನ್ನೇ ಇಡೋಣ ಅಂತೇಳಿ. ಈ ಥರದ್ದು ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು, ತುಂಬ ಚೆನ್ನಾಗಿದೆ. ಕಲರ್ಸು ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಫ್ಲವರ್ಸ್ನ ತರಿಸ್ದೆ. ಇದರಲ್ಲಿ ಬೇರೆ ಬೇರೆ ವೆರೈಟಿ ಎಲ್ಲ ಸಿಗುತ್ತೆ ನಿಮಗೆ, ಕಲರ್ಸು, ಫ್ಲವರ್ಸು, ಬೇರೆ ಫ್ಲವರ್ಸ್ ಎಲ್ಲನೂ ಸಿಗುತ್ತೆ. ನಿಮ್ಮ ಚಾಯ್ಸ್ ಯಾವುದಿದ್ರೂ ಮಾಡ್ಕೋಬೋದು. ಅದನ್ನು ತರಿಸ್ದೆ. ಇನ್ನು ಇದು ಗೋಮಾತೆ, ಇದನ್ನು ನಾನು ಯಾವಾಗ ಅಂತಂದರೆ ಇದು ನಾನು ಇವಾಗ ಬುಕ್ ಮಾಡಿರೋವಂಥದ್ದಲ್ಲ, ಮದುವೆಗೆ ಹೋಗಿದ್ದೆ ನಮ್ಮ ರಿಲೇಷನ್ನವ್ರ ಮದುವೆಗೇನೆ. ಆ ಟೈಮಲ್ಲಿ ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು. ಹಾಗಾಗಿ ಇದನ್ನ ಹಾಗೆ ಇಟ್ಟಿದ್ದೆ. ದೇವ್ರ ಮನೇಲಿ ಇಡೋಣ ಅಂತ ಅಂದರೆ ದೇವ್ರ ಮನೇಲಿ ಆಲ್ರೆಡಿ ಇದೆ, ಪೂಜೆ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನ ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲದೆ ಹಾಗೇನೆ ಇಟ್ಟಿದ್ದೆ. ಈ ಸರಿ ಎಲ್ಲಾದ್ರೂ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನೊಂದು ತೆಗೆದಿಟ್ಟಿದ್ದೀನಿ. ಬೀರಲ್ಲಿ ಇಟ್ಟಿದ್ರೆ ಅಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹಾಕು, ಹಾಕ್ತಾಳೆ ಹೇಳು.
ತೆಗಿಬೇಡ್ತೀನಿ ಇಲ್ಲಿ ತಾನೇ ಇಲ್ಲಿ ಗುರ್ತು ಮಾಡಿದ್ಯಾ? ಇಲ್ಲ ಮಾಡಿಲ್ಲ. ಎಲ್ಲಿ ಹಿಡ್ಕ ನನಗೆ ಸಿಗುತ್ತೆ ಇದು ಸೆಂಟ್ರ್. ಇನ್ನು ನೋಡಿ ಇದು ಉಕ್ ತರಿಸಿದ್ನಲ್ವಾ, ಡೋರ್ ಹಿಂದೆಗಡೆ ಆಗ್ತಾ ಇರೋಂಥದ್ದು ಈ ಉಕ್ಕುಗಳು. ಇದು ಏನಕ್ಕೆ ಅಂತಂದ್ರೆ ನನ್ನ ಮಗಳು ಮತ್ತೆ ನನ್ನ ಮಗನಿಗೆ ಸಪ್ರೇಟಾಗಿ ಒಂದೊಂದು ಉಕ್ ಅಂತ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಅವ್ರದ್ದು ಬೆಲ್ಟು ಮತ್ತೆ ಟೈ ಜೊತೆಗೆ ID ಕಾರ್ಡ್ ಹಾಕೋದಕ್ಕೆ ಅಂತೇಳಿ. ಏನಾಗುತ್ತೆ ಗೊತ್ತಾ, ಇಬ್ರಿಗೂ ಜೊತೆಗೆ ಹಾಕಿರ್ತಾರೆ. ಮತ್ತೆ ಹಾಕೊಳ್ಳೋ ಟೈಮಲ್ಲಿ ಇದು ನಂದು ಅದು ನಿಂದು ಅಂತೇಳಿ ಅಲ್ಲಿ ಸ್ವಲ್ಪ ಜಗಳ ಮಾಡ್ಕೊಳ್ತಾರೆ. ಮಕ್ಕಳಿಗೆ ರೀಸನ್ನೇ ಬೇಕಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಂದಮೇಲೆ ಅದೆಲ್ಲ ಸಹಜ ಅಲ್ವಾ. ಹಾಗಾಗಿ ಇಬ್ರು ಆ ರೀತಿ ಬೆಳಗ್ಗೆನೆ ಜಗಳ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಸಪ್ರೇಟಾಗಿ ಇಬ್ಬರಿಗೂ ಒಂದೊಂದು ಉಕ್ ಹಾಕ್ಕೊಟ್ಟಿದ್ದೀನಿ. ನಿಂದೇನಿದೆ ಬೆಲ್ಟು ಟೈ ID ಕಾರ್ಡು ಅದನ್ನ ನೀನು ಸಪ್ರೇಟ್ ಹಾಕೋ, ಅಣ್ಣಂದು ಏನಿದೆ ಅದು ಅಣ್ಣ ಸಪ್ರೇಟ್ ಹಾಕ್ಕೊಳ್ತಾನೆ ಅಂತೇಳಿ ಅವ್ರನ್ನ ಕರೆದುಬಿಟ್ಟು ಅವ್ರ ಕೈಗೆ ಎಟ್ಕೋತಾರ. ಇಲ್ಲಾಂದರೆ ಪದೇ ಪದೇ ನನ್ನ ಕರೀತಾ ಇರ್ತಾರೆ, ಮಮ್ಮಿ ಕೊಡ್ಬಾ ಮಮ್ಮಿ ಕೊಡ್ಬಾ ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಸೈಜಿಗೆ ಅಂದರೆ ಡೋರ್ ಹಿಂದೆ ಅಲ್ವಾ ಕಾಣಿಸೋದಿಲ್ಲ ಮಕ್ಕಳಿಗೆ, ಅಂದರೆ ಬೇರೆ ಹೊರಗಡೆನೂ ಏನಿದ್ರ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಎರಡೇ ಎರಡು ಉಕ್ಕು. ಅಂದರೆ ಡೋರ್ಗೆಲ್ಲ ಬಟ್ಟೆ ಎಲ್ಲ ನೇತಾಕ್ಬಾರ್ದು, ಬಟ್ಟೆ ಹಾಕ್ಬಾರ್ದು ಅಂತಾರೆ. ಹಾಗಾಗಿ ಬಟ್ಟೆ ಏನು ಹಾಕೋದಕ್ಕೆ ಹೋಗಿಲ್ಲ ನಾನು. ಇಷ್ಟು ಮಾತ್ರ ಹಾಕಿದ್ದೀನಿ, ಬೆಲ್ಟು ಟೈ ಜೊತೆಗೆ ID ಕಾರ್ಡ್ ಮಾತ್ರ. ಇದು ನೋಡಿ ಈ ಮನೆಗೆ ಲಾಸ್ಟ್ ಟೈಮ್ ಫಸ್ಟ್ ಬಂದಿದ್ವಲ್ಲ 3 ಇಯರ್ಸ್ ಆಯಿತು, ಅವಾಗ ಹಾಕಿರೋಂಥ ಉಕ್ಕಿದು. ಇನ್ನೂ ಎಷ್ಟು ಗಟ್ಟಿಯಾಗಿದೆ ಗೊತ್ತಾ. ಇದಕ್ಕೆ ನಾನು ಅವರ ಲಂಚ್ ಬ್ಯಾಗ್ಗಳನ್ನ ಹಾಕ್ತಾ ಇದ್ದೀನಿ. ಇನ್ನು ಈ ರೀತಿಯಾಗಿ ಎಲ್ಲನೂ ಸ್ವಲ್ಪ ಏನೇನು ಮಾಡಬೇಕು ಅದೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಮಕ್ಕಳಿಗೆ ಏನು ಕೊಟ್ಟಿರಲಿಲ್ಲ, ಹಾಗಾಗಿ ಸ್ನ್ಯಾಕ್ಸ್ಗೆ ನೆಕ್ಸ್ಟ್ ಡೇ ಇದು ಅಂದರೆ ಅವತ್ತಿನ ದಿನ ಅಲ್ಲ, ನೆಕ್ಸ್ಟ್ ಡೇ ಒಂದು ಸ್ನ್ಯಾಕ್ಸ್ ಮಾಡಿದ್ದೆ ಮಕ್ಕಳಿಗೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸಲಾಡ್ ಇದು ಆ್ಯಕ್ಚುಲಿ ಇದ್ರದ್ದು ಜೋಳ ಬರುತ್ತಲ್ವ ಸ್ವೀಟ್ ಕಾರ್ನು, ಅದ್ರ ಸಲಾಡು. ಅದ್ರ ಜೊತೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ ಲೈಟಾಗಿ ಬೇಯಿಸ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು. ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ 10 ನಿಮಿಷದೊಳಗಡೆನೆ ತುಂಬ ಸಾಫ್ಟಾಗಿ ಹೋಗ್ಬಿಡುತ್ತೆ ಇದು. ತುಂಬ ಬೇಯಿಸೋದಕ್ಕೆ ಹೋಗಬಾರ್ದು. ಅದನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ದಾಳಂಬ್ರೆನ ಸೇರಿಸ್ತಾ ಇದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಕಾಯಿ ತುರಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ಸೇರಿಸಿದ್ದೀನಿ. ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕಿದ್ರೂ ಸೇರಿಸ್ಕೋಬೋದು, ಅಂತಂದರೆ ಆನಿಯನ್ ಈರುಳ್ಳಿ ಸೇರಿಸ್ಕೋಬೋದು, ಅಥವಾ ಇದು ಸೌತೆಕಾಯಿ ಬರುತ್ತಲ್ಲ ಸೌತೆಕಾಯಿನೂ ಸೇರಿಸ್ಬೋದು. ಕಡಲೆ ಬೀಜ ಹುರಿದ್ಬಿಟ್ಟು ಬಿಸಿ ಮಾಡಿ ಅದನ್ನು ಸಹ ಸೇರಿಸ್ಬೋದು ಫ್ರೆಂಡ್ಸ್. ಯಾವ ಐಟಮ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಮನೇಲಿ ಏನಿತ್ತು ಅದನ್ನು ಬಳಸಿಬಿಟ್ಟು ಮಾಡ್ತಾ ಇರೋವಂಥದ್ದು. ಅಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಹೋಳನಷ್ಟು ನಿಂಬೆ ರಸನ ಹಿಂಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಬ್ಲಾಕ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಚಾಟ್ ಮಸಾಲ, ಇಷ್ಟನ್ನು ಬಳಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸೂಪರಾಗಿರುವಂಥ ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ, ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಎಷ್ಟು ಕಲರ್ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಮಕ್ಕಳಿಗೆ ನಮಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ತಿಂದಂಗೆ ಆಯಿತು. ತುಂಬ ಹೆಲ್ತ್ ಬೆನಿಫಿಟ್ ಇರೋವಂಥ ಸ್ನ್ಯಾಕ್ಸ್ ಇದು ಸಲಾಡು. ಬೆಳಗ್ಗೆ ನೀವು ತಿಂಡಿ ಜೊತೆ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಆರಾಮ್ಸೆ ಹಾಕ್ಕೊಡ್ಬೋದು, ಅಥವಾ ಸಂಜೆ ಸ್ಕೂಲಿಂದ ಬಂದಾಗಾದರೂ ಹಾಕ್ಕೊಡ್ಬೋದು. ಕಡಿಮೆ ಟೈಮಲ್ಲೇ ಆಗೋಗುತ್ತೆ, ಏನು ರಿಸ್ಕ್ ಇರೋ ಅಂಥದ್ದು ಏನಿಲ್ಲ ಇದರಲ್ಲಿ. ಹಾಗೆ ಅಷ್ಟೇ ಹೆಲ್ತಿ ಕೂಡ. ಇನ್ನು ಮಕ್ಕಳಿಗೆ ಇಬ್ಬರಿಗೂ ಹಾಕ್ಕೊಟ್ಟೆ. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.